ಬ್ರಾಂಡ್ 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 ಬೆಂಗಳೂರು ಇದೇನು ಬ್ರಾಂಡ್ ಬೆಂಗಳೂರ ಗುಂಡಿಗಳ ಆಗರನ ಬಿಬಿಎಂಪಿ ಅಧಿಕಾರಿಗಳೇ ಒಮ್ಮೆ ಇತ್ತ ನೀವು ಗಮನಿಸಲೇಬೇಕು. ಇದೇನು ಬ್ರಾಂಡ್ ಬೆಂಗಳೂರ ಅಥವಾ ಗುಂಡಿಗಳ ಆಗರವಾ? ಬಿಬಿಎಂಪಿ ಅಧಿಕಾರಿಗಳು ನೋಡಲೇಬೇಕಾದಂತ ಸ್ಟೋರಿ. ಬ್ರಾಂಡ್ ಬೆಂಗಳೂರಿನಲ್ಲಿ ರಸ್ತೆಗಳ ಪರಿಸ್ಥಿತಿ ಯಾವ ರೀತಿಯಾಗಿದೆ? ಸಿಲಿಕಾನ್ ಸಿಟಿ ಗುಂಡಿ ಮುಕ್ತ ಆಗೋದು ಯಾವಾಗ? ಗುಂಡಿಯಲ್ಲಿ ಬಿದ್ದು ಎಷ್ಟೋ ಜೀವಗಳು ಹೋಗಿದಾವೆ. ನಾಗರಬಾವಿ ಅನ್ನಪೂರ್ಣೇಶ್ವರಿ ನಗರದಲ್ಲಿ ಗುಂಡಿಗಳದ್ದೇ ದರ್ಬಾರ್. ಗುಂಡಿಗಳಿಗೆ ಬಿದ್ದು ಸ್ಥಳೀಯರ ಕೈಕಾಲು ಮುರಿತಾ ಇದ್ದಾವೆ. ಜನ ಕೈಕಾಲು ಮುರಿದುಕೊಂಡ್ರು, ಅಧಿಕಾರಿಗಳು ಡೋಂಟ್ ಕೇರ್. ಬ್ರಾಂಡ್ ಬೆಂಗಳೂರು ಬಾಯಿ ಬಿಟ್ರೆ ಸಾಕು, ಡಿ.ಕೆ. ಶಿವಕುಮಾರ್ ಅವರು ಬ್ರಾಂಡ್ ಬೆಂಗಳೂರು ಅಂತ ಹೇಳ್ತಾ ಇರ್ತಾರೆ. ಆದ್ರೆ ಬೆಂಗಳೂರಿನ ರಸ್ತೆಗಳಲ್ಲೂ ಕೂಡ ಗುಂಡಿಗಳ ದರ್ಬಾರ್ ನಡೀತಾ ಇದೆ. ಎಲ್ಲಿ ನೋಡಿದ್ರೂ ಕೂಡ ಗುಂಡಿಗಳೇ ಕಾಣಿಸ್ತವೆ. ಪ್ರತಿನಿತ್ಯ ಗುಂಡಿಗಳಲ್ಲಿ ಬಿದ್ದು ಕೈಕಾಲು ಮುರ್ಕೊಳ್ತಾ ಇದ್ದಾರೆ, ಆಕ್ಸಿಡೆಂಟ್ಗಳಾಗ್ತಾ ಇದ್ದಾವೆ. ಬೆಂಗಳೂರಿನಲ್ಲಿ ಗುಂಡಿಗಳ ದರ್ಬಾರ್ ಯಾವ ರೀತಿಯಾಗಿ ನಡೀತಾ ಇದೆ, ರಸ್ತೆಗಳಲ್ಲಿ ಗುಂಡಿಗಳು ಹೆಂಗಿದಾವೆ, ಎಲ್ಲದರ ಬಗ್ಗೆ ನಮ್ಮ ಪ್ರತಿನಿಧಿ ಶಮ್ಮಿ ಶೆಟ್ಟಿ ಒಂದು ವಾಕ್ಥ್ರೂ ನಡೆಸಿದ್ದಾರೆ, ನೋಡಿ. ನಮಸ್ತೆ ವೀಕ್ಷಕರೇ, ನಾನಿವತ್ತು ನಾಗರಬಾವಿಯ ಸೆಕೆಂಡ್ ಸ್ಟೇಜ್ನ ಅನ್ನಪೂರ್ಣೇಶ್ವರಿ ನಗರದಲ್ಲಿದ್ದೀವಿ. ನೀವು ನೋಡ್ತಾ ಇರ್ಬೋದು, ಈ ರಸ್ತೆ ಅನ್ನಪೂರ್ಣೇಶ್ವರಿ ದೇವಿಯ ದೇವಸ್ಥಾನಕ್ಕೆ ಹೋಗುವಂತಹ ರೋಡು. ಆದರೆ ಈ ರಸ್ತೆಯಲ್ಲಿ ನೀವು ನೋಡ್ತಾ ಇರ್ಬೋದು ದೊಡ್ಡ ದೊಡ್ಡ ಗುಂಡಿಗಳು ಕಾಣ್ತಾ ಇದೆ. ಅಂತಂದ್ರೆ ಈ ರಸ್ತೆ ನಿರ್ಮಾಣ ಮಾಡಿದ ತದನಂತರ ಅಂದ್ರೆ ಕಾಮಗಾರಿ ಕಾರ್ಯ ಸರಿಯಾಗಿ ಮಾಡದೇ ಇರುವ ಕಾರಣದಿಂದ ರಸ್ತೆಗಳಲ್ಲಿ ಗುಂಡಿ ಬಿದ್ದಿರುವಂಥದ್ದು ಕಾಣ್ತಾ ಇದೆ. ಇಲ್ಲಿ ಓಡಾಡುವಂತಹ ವಾಹನಗಾರರು ಪ್ರತಿದಿನ ಈ ರಸ್ತೆ ನಿರ್ಮಾಣ ಮಾಡಿದವ್ರಿಗೆ ಮತ್ತೆ ಬಿಬಿಎಂಪಿಗೆ ಪ್ರತಿದಿನ ಏನು ಹಿಡಿಶಾಪವನ್ನು ಹಾಕೊಂಡೇ ಓಡಾಡ್ತಾ ಇದ್ದಾರೆ. ದೊಡ್ಡ ಮಟ್ಟಕ್ಕೆ ಗುಂಡಿ ಬಿದ್ದಿದೆ. ಮಳೆ ಬಿದ್ರಂತೂ ನೀರು ತುಂಬಿರುತ್ತೆ, ಗುಂಡಿಗಳು ರಸ್ತೆ ಕೂಡ ಕಾಣೋದೇ ಇಲ್ಲ, ಗುಂಡಿಗಳು ಕಾಣಿಸೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಇರುತ್ತೆ. ರಾತ್ರಿ ಹೊತ್ತು ಓಡಾಡೋರಿಗೂ ಅಷ್ಟೇ ಸಾಕಷ್ಟು ಜನ ಸಾಕಷ್ಟು ಬಾರಿ ಕೂಡ ಈಗ ಬಿದ್ದು ಏಟನ್ನ ಕೂಡ ಮಾಡ್ಕೊಂಡಿದ್ದಾರೆ. ಇದರ ಬಗ್ಗೆ ಇಲ್ಲಿನ ಸುತ್ತಮುತ್ತ ಸ್ಥಳೀಯರು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಬಿಬಿಎಂಪಿಗೆ ಲೆಟರ್ ಅನ್ನು ಕೂಡ ನೀಡಿದ್ದಾರೆ. ಆದರೂ ಕೂಡ ಬಿಬಿಎಂಪಿಯಿಂದ ಆಗಲಿ ಅಥವಾ ರಾಜಕೀಯ ಅಧಿಕಾರಿಗಳಾಗ್ಲಿ ಯಾರು ಕೂಡ ಇದ್ರ ಬಗ್ಗೆ ಗಮನ ವಹಿಸ್ತಾ ಇಲ್ಲ. ಹಾಗಾದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ? ಯಾಕಂತಂದ್ರೆ ಬ್ರ್ಯಾಂಡ್ ಬೆಂಗಳೂರು ಅನ್ನುವಂತಹ ಹೆಸರನ್ನ ಹೇಳುತ್ತೆ. ಇಲ್ಲಿ ನಾಗರಬಾವಿಯ ಸೆಕೆಂಡ್ ಸ್ಟೇಜ್ ನಲ್ಲಿ ಏನು ಈ ರೀತಿಯಾಗಿ ಕಾಮಗಾರಿ ಮಾಡದಂತಹ ರಸ್ತೆಯಲ್ಲಿ ದೊಡ್ಡ ಗುಂಡಿಗಳು ಬಿದ್ದಿದೆ. ಆದ್ರೂ ಕೂಡ ಯಾಕೆ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ವಹಿಸ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಯಾಕಂತಂದ್ರೆ ಪ್ರತಿದಿನ ಇಲ್ಲಿ ಓಡಾಡುವಂತಹ ವಾಹನ ಸವಾರರಿರ್ಬೋದು ಅಥವಾ ಇಲ್ಲಿನ ಸ್ಥಳೀಯರಿರ್ಬೋದು ಪ್ರತಿದಿನ ಏನು ಹಿಡಿಶಾಪವನ್ನು ಹಾಕೊಂಡು ಓಡಾಡ್ತಾರೆ. ಯಾಕಂತಂದ್ರೆ ದೊಡ್ಡ ಗುಂಡಿಗಳು ಬಿದ್ದಿದೆ. ಗಾಡಿ ಓಡಿಸ್ತಾ ಇದ್ರೆ ಆ ಗುಂಡಿಗೆ ಇಳಿಸಿನೇ ಹತ್ತಿಸ್ಬೇಕು ಅನ್ನುವಂತಹ ಸಿಚುವೇಶನ್ನು. ಇಲ್ಲೇ 100 ಮೀಟರ್ ದೂರದಲ್ಲಿ ಅನ್ನಪೂರ್ಣೇಶ್ವರಿ ದೇವಾಲಯ ಕೂಡ ಇದೆ. ಹಾಗೇನೆ ನಾಗರಬಾವಿ ಸೆಕೆಂಡ್ ಸ್ಟೇಜ್ ಆಗಿರೋದ್ರಿಂದ ವಿಜಯನಗರ ಕಡೆ ಓಡಾಡೋರು ಇರ್ಬೋದು ಅಥವಾ ಬೇರೆ ಏರಿಯಾಗಳಿಗೆ ಓಡಾಡೋರು ಕೂಡ ಇದೇ ಜಾಗದಲ್ಲಿ ಓಡಾಡ್ತಾ ಇರ್ತಾರೆ. ಆದರೂ ಕೂಡ ಬಿಬಿಎಂಪಿ ಅವರಾಗಿರ್ಲಿ ಅಥವಾ ಸರ್ಕಾರ ಆಗಿರ್ಲಿ ಈ ಗುಂಡಿಗಳ ಬಗ್ಗೆ ಯಾವುದೇ ರೀತಿಯಾಗಿ ತಲೆ ಕೆಡಿಸ್ಕೊಂಡಿಲ್ಲ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಇದು ಬೇಸಿಗೆ ಕತೆ. ಮಳೆ ಆಗ್ಬಿಟ್ರಂತೂ, ಮಳೆಗಾಲ ಬಂದ್ಬಿಟ್ರಂತೂ ಆ ಗುಂಡಿಗಳು ಕಾಣೋದೇ ಇಲ್ಲ. ಅಲ್ಲಿ ನೀರು ನಿಂತ್ಕೊಂಡಿರುತ್ತೆ. ಅದು ಎಷ್ಟು ಜನ ಬಿದ್ದು ಸಾಯ್ತಾರೋ ಏನೋ. ಇನ್ನು ಯಾವಾಗ ಎಚ್ಚೆತ್ಕೊಳ್ಳುತ್ತೋ ಈ ಬಿಬಿಎಂಪಿ, ಈ ಸರ್ಕಾರ, ಕಾದ್ ನೋಡೋಣ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.